ಇವತ್ತೊಂದು ದಿವಸ ನಾವು ಕರೆದಿರುವಂತ ಉದ್ದೇಶ ಏನಂತ ಹೇಳಿದ್ರೆ, ನಿನ್ನೆ ಒಬ್ರು ಬೇಜವಾಬ್ದಾರಿ ಅಧ್ಯಕ್ಷ, ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ಆಗಿರುವಂತ ವ್ಯಕ್ತಿ ನಮ್ಮ ನಾಯಕರು ಬಗ್ಗೆ ಟೀಕೆ ಮಾಡಿರೋ ವಿಚಾರವಾಗಿ ನಮ್ಮ ಮುಂದೆ ಇಡಬೇಕು ಅಂತ ಹೇಳಿ ನಾವೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇದು ವಿಚಾರ ಏನಂದ್ರೆ, ಆ ಅಪ್ಪ ಮಾತಾಡಿರೋದು ಬೇರೆ ಡಿ.ಕೆ. ಶಿವಕುಮಾರ್ ಏನ್ ಬರ್ಕೊಟ್ಟವ್ರೆ, ಏನ್ ಮಾತಾಡು ಅಂತ ಹೇಳಿ ಬರ್ಕೊಟ್ಟವ್ರೆ, ಆ ರೀತಿ ಮಾತಾಡಕ್ಕೋಸ್ಕರ ಈ ಅಪ್ಪನ್ ಬಳಸ್ಕೊಂಡು ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಇಲ್ಲ, ಅಲ್ಲಿ ಜೊತೆಲಿ ಒಬ್ಬನೇ ಒಬ್ಬ ಕುತ್ಕೊಂಡು ಪತ್ರಿಕಾಗೋಷ್ಠಿ ಕರೆದಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಮಾತಾಡವ್ರೆ, ಯಾಕೆ ಮಾತಾಡಿದ್ರು ಅಂತ ಅವನಿಗೆ ತಿಳುವಳಿಕೆ ಇಲ್ಲದೆ ಮಾತಾಡವನೆ. ಅವನಿಗೊಂದು ಎಚ್ಚರಿಕೆ ಕೊಡ್ತೀವಿ ನಾವು. ಏನಂದ್ರೆ, ಇವತ್ತು ಅವನೇನ್ ತಿಳ್ಕೊಂಡಿದ್ದಾನೋ ಗೊತ್ತಿಲ್ಲ ನಮ್ಗೆ. ಅವನೊಬ್ಬ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ಅಂತ ನಾವು ಗೌರವ ಕೊಡ್ಬೇಕಷ್ಟೇನೆ. ಆ ಹುದ್ದೆಗಾದ್ರೂ ಗೌರವ ಕೊಡ್ಬೇಕು ನಾವು. ಏನಂದ್ರೆ, ನಮ್ಮ ನಾಯಕರು ಕುಮಾರಸ್ವಾಮಿ ಅವ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾತಾಡಿರುವಂತ ವರ್ಡ್ಗಳಿಗೋಸ್ಕರ ಅದನ್ನ ಟೀಕೆ ಮಾಡ್ಬೇಕಂತ ಹೇಳಿ, ಅದನ್ನ ತೀಕ್ಷ್ಣವಾಗಿ ಉತ್ತರ ಕೊಡ್ಬೇಕಂತ ಹೇಳಿ ಅದ್ರ ಬಗ್ಗೆ ಮಾತಾಡಿದ್ದಾರೆ ಹೊರತು ಬೇರೆ ಡಿ.ಕೆ. ಶಿವಕುಮಾರ್ಗೂ ಸಾಹೇಬ್ರೆ ಅಂತ ಮಾತಾಡವ್ರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏಕವಚನದಲ್ಲಿ ನಿಖಿಲಣ್ಣವ್ರು ಯಾವತ್ತೂ ಮಾತಾಡ್ಲಿಲ್ಲ. ಯಾಕೆಂದ್ರೆ ವಯಸ್ಸಿಗೆ ತಕ್ಕಂತೆ ಮಾತಾಡವ್ರೆ. ಇವತ್ತು ವಯಸ್ಸಿಗೆ ಲೆಕ್ಕ ಹಾಕುವಂತ ಜನ ಇವರು. ಏಜು ಹೇಳ್ತಾರೆ, ಚಿಕ್ಕ ವಯಸ್ಸು ಹಿಂಗೆಲ್ಲ ಮಾತಾಡ್ಬೇಡ್ದು. ಅವ್ರು ಮಾತಾಡಿದ್ರು ರೆಕಾರ್ಡ್ ತಗೊಂಡು ನೋಡಿ ನೀವು, ಪತ್ರಿಕಾ ಸ್ನೇಹಿತರು, ನಿಮ್ಮ ಹತ್ರ ಗೊತ್ತಾಯ್ತದೆ. ಅವ್ರು ಯಾವತ್ತೂ ಏಕವಚನದಲ್ಲಿ ಯಾರನ್ನೂ ಮಾತಾಡಲಿಲ್ಲ. ಅದೊಂದು ಅದ್ಭುತ ಶಕ್ತಿ ನಮ್ಮ ನಿಖಿಲಣ್ಣ, ನಮ್ಮ ರಾಜ್ಯಕ್ಕೆ ಒಂದು ಅದ್ಭುತ. ಇವತ್ತು ಇವ್ರು ಯಾರೋ ಮಾತಾಡುವಷ್ಟು ಅವ್ರ ಮಟ್ಟಕ್ಕೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಲೀಡರ್ಗಳ ಮಟ್ಟಕ್ಕೆ ಮಾತಾಡುವಂತ ಇವರೆಲ್ಲ ಮಾತಾಡಕ್ಕೆ ಯೋಗ್ಯತೆನಿಲ್ಲ ಇವ್ರಿಗೆ. ಅದರಿಂದ ಇವರು ಹೆಚ್ಚಿಗೆ ಮಾತಾಡ್ತಾ ಇದ್ರೆ ಗೆರಾವ್ ಮಾಡ್ತೀವಿ, ಅದು ಇದು ಅಂತ ಹೇಳ್ತಾರಲ್ಲ. ಇವ್ರೇನು ಬೇಡಿ ಬೈರಮಂಗಲಕ್ಕೆ ಇವರು ಸಾಹೇಬ್ರು ಅವರಲ್ಲ, ಡಿ.ಕೆ. ಶಿವಕುಮಾರ್ ಇವರು ನಮ್ಮ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರು. ಅವ್ರ ಜೊತೆಲಿ ಬೈರಮಂಗಲ ನಮ್ಮ ರೈತರ ಹತ್ರ ಹೋಗ್ಲಿ, ಗೆರಾವ್ ಯಾರಿಗೆ ಹಾಕ್ತಾರೆ ನೋಡ್ಲಿ, ಅಲ್ಲೋಗಿ ಪರೀಕ್ಷೆ ಮಾಡ್ಲಿ. ಬೇರೆ ಏನು ಬೇಕಾಗಿಲ್ಲ. ನಮ್ಮ ನಿಖಿಲಣ್ಣರು ಬರ್ತಾರೆ, ನಾವು ಹೋಯ್ತೀವಿ. ಅವ್ರು ಬರ್ಲಿ, ಅವ್ರು ಕರ್ಕೊಂಡು ಬರ್ಲಿ, ಗೆರಾವ್ ಯಾರಿಗೆ ಹಾಕ್ತಾರೆ ನೋಡ್ಕೊಳ್ಳಿ. ಇವರು ಮಾತಾಡೋದನ್ನ ಇತಿಮಿತಿಲಿ ಮಾತಾಡ್ಬೇಕು. ಇವರು ಒಂದು ಪೋಸ್ಟಿಂಗ್ಸ್ ಅಲ್ಲಿ ಇಟ್ಕೊಂಡು ಇಲ್ಲಿ ಏನ್ ಬೇಕು ಅದೇ ತರ ಮಾತಾಡುದು, ಅವೆಲ್ಲ ಉಚಿತ ಅಲ್ಲ ಅಂತ ಹೇಳ್ತಾ, ಮತ್ತೆ ಇವರು ಯಾವಾಗ್ಲೂ ನಮ್ಮ ಬೈರಮಂಗಲ ಸರ್ವೆ ನಂಬರು ಮತ್ತೆ ಕಂಚಕಾರನಹಳ್ಳಿ ಸರ್ವೆ ನಂಬರ್ ಅಕ್ವೈರ್ ಯಾವಾಗ ಮಾಡಿದ್ರು ಅವತ್ತು ಅವ್ರದ್ದು 6-7 ತಿಂಗಳಿಂದ ಏನ್ ನಡೆದಿದೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಅವೆ. ನಿಮ್ ಮುಂದೆ ಇಡ್ತೀವಿ ನಾವು. ಯಾರ್ಯಾರು ಏನ್ ಮಾಡವ್ರಿ ಎಲ್ಲ ಗೊತ್ತು ನಮ್ಗೆ. ಅವೆಲ್ಲ ಡಾಕ್ಯುಮೆಂಟ್ಸ್ ಒಂದಷ್ಟು ರೆಡಿ ಆಗವೆ, ಇನ್ನೊಂದಷ್ಟು ತಗೋತೀವಿ. ನಾವು ಯಾವತ್ತೂ ಮೋಕಪ್ನಲ್ಲಿ ಇರ್ತೀವಿ, ಸೈಲೆಂಟ್ ಆಗಿರ್ತೀವಿ ಅಂತ ಅವ್ರು ಏನ್ ತಿಳ್ಕೊಂಡಿದಾರೋ ಅದು ತಪ್ಪು. ಯಾರ್ಯಾರು ಈಚೆ ಬರ್ತಾರೆ ನೋಡ್ತಾ ಇರಿ, ನಿಮ್ ಮುಂದೆನೆ ಇಡ್ತೀವಿ. ಇವ್ರು ತಗೊಳ್ಳಿ, ನೋಟಿಸ್ ಕೊಡ್ಲಿ, ಎಲ್ಲ ದುಡ್ಡು ಹಾಕ್ತಿವಿ ಅಂತ ಹೇಳಿ ಅವರೆಲ್ಲ ಹಾಕ್ಲಿ ನಮ್ಮ ರೈತರುಗಳಿಗೆ. ಇವತ್ತು 2,000 ಎಕರೆಗೂ ಮೇಲ್ಪಟ್ಟು ಗೌರ್ಮೆಂಟ್ ಲ್ಯಾಂಡ್ ಇತ್ತು ಅಂತ ನಮ್ಮ ಕುಮಾರಣ್ಣವ್ರು ಹೇಳಿರೋದು. ಕುಮಾರಣ್ಣವ್ರು ಹೇಳೋದಕ್ಕೆ ಇವ್ರಿಗೆ ಕೋಪ ಬಂದ್ಬಿಡ್ತು. ಇವ್ರು ಏನೇನೋ ಮಾತಾಡೋದು, ಅರಿತೀನಿ, ಅದು ಇದು ಅಂತಾರೆ, ಅದು ಇದು ಸಣ್ಣ ಮಾತಾಡೋದು. ಇವ್ರಿಗೆ ಒಬ್ಬ ಡಿ.ಸಿ.ಎಂ ಅವ್ರಿಗೆ ಉಚಿತ ಅಲ್ಲ, ಇದು ಒಳ್ಳೇದಲ್ಲ ಅಂತ ನನ್ನ ಭಾವನೆ. ಮತ್ತೆ ಇವರು 2,000 ಎಕರೆ ನಮ್ಮ ಕುಮಾರಸ್ವಾಮಿ ಅವರು ಹೇಳಿರೋದು 2,000 ಎಕರೆ ಗೌರ್ಮೆಂಟ್ ಲ್ಯಾಂಡ್. ಇನ್ನೂ ಹೆಚ್ಚಿಗೆ ಗೌರ್ಮೆಂಟ್ ಲ್ಯಾಂಡ್ ಇತ್ತು. ಯಾವಾಗ ಅಂದ್ರೆ 2015-16ರಲ್ಲಿ ರೆಕಾರ್ಡ್ ತೆಗೆದು ಮಡಗಿದೀವಿ. ಅದನ್ನ ತಮ್ಗಳು ಕೊಡ್ತೀನಿ ನಾನು. ಅಲ್ಲಿಂದ ಆ ಜಮೀನ್ ಏನಾಯ್ತು, ಇವತ್ತು 750 ಎಕರೆಗೆ ಬಂದದೆ ಅಂದ್ರೆ ಉಳಿಕೆ ಜಮೀನ್ ಏನ್ ಮಾಡಿದ್ದಾರೆ ಇವರು ಅಂತ ನಮ್ಮ ಕುಮಾರಣ್ಣವ್ರು ಕೇಳಿದ್ದಾರೆ ಅಷ್ಟೇ. ಅದರಿಂದ ಇವ್ರು ಯಾರಿಗೂ ಎತ್ಕಟ್ಟಿ ಇಲ್ಲಿ ಮಾತಾಡಕ್ಕೆ, ಇವರು ಕೀಳಾಗಿ ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ಅವರು ಮುಖ್ಯಮಂತ್ರಿಯವರಿಗೆ ಶೋಭೆ ತರುವಂತದ್ದಲ್ಲ ಇದು. ಇವತ್ತು ಅವರು ಒಂದೇ ಒಂದು ಸೋಲ್ಗೆ ತಡ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ನಾವು ನಮ್ಮ ನಾಯಕರು ಪಾಪ 3 ಸಾರಿ ಏನೋ ಒಂದು ಶಕ್ತಿ, ಭಗವಂತ ಶಕ್ತಿ ಕೊಟ್ಟಿರೋದಕ್ಕೆ ಇವತ್ತು ಮಂಡ್ಯದಲ್ಲಿ ಇವರೇ ಜೊತೆಲಿ ಸೇರ್ಕೊಂಡು ಚೂರಿ ಹಾಕಿದ್ರು. ಅವ್ರನ್ನ ಸೋಲ್ಸಿದ್ರು. ಇವರೆಲ್ಲ ಸೇರಿ ದೊಡ್ಡ ನಾಯಕರು ಸೇರಿ, ಹುಡುಗನ ಅವತ್ತೆಲ್ಲ 32 ವರ್ಷ ಏಜ್ ಇರ್ಬೇಕು, 32 ವರ್ಷ ಏಜ್ ಇರ್ಬೇಕು, ಅವತ್ತು ಸೋಲ್ಸಿದ್ರು ಇವರೆಲ್ಲ ಸೇರಿ. ಹಂಗಿದ್ದಾಗ ನಾವು ಚಿಕ್ಕ ಏಜ್ನಲ್ಲಿ ಮಾತಾಡ್ಬೇಡ್ದು ಅಂತ ಯಾರು ಏನಿಲ್ಲ. ದೊಡ್ಡವರೆಲ್ಲ ಸೇರಿ ಚಿಕ್ಕ ಹುಡುಗನ್ ಸೋಲ್ಸ್ಬೇಕಾರೆ ಇವತ್ತು ಚನ್ನಪಟ್ಟಣದಲ್ಲಿ ಎಷ್ಟು ಜನ ಸೇರ್ಕೊಂಡ್ರು, ಎಂತೆಂತ ಘಟಾನುಘಟಿಗಳು ಸೇರ್ಕೊಂಡ್ರು. ಅವರು ನಮ್ಮ ಕಾರ್ಯಕರ್ತರಿಗೆ ಒಳ್ಳೇದಾಗ್ಲಿ, ನಮ್ಮ ಕಾರ್ಯಕರ್ತರಿಗೆ ಹುಮ್ಮಸ್ ಬರಲಿ ಅಂತ ಧೈರ್ಯ ಮಾಡಿ, ಏನಾರು ಆಗ್ಲಿ ಚಿಂತೆ ಇಲ್ಲ ಅನ್ಬಿಟ್ಟು ಒಬ್ಬ ವ್ಯಕ್ತಿ, ಒಂದು ಅದ್ಭುತ ಶಕ್ತಿ ಅದು ಬಂದು ನಿಂತ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಎಲೆಕ್ಷನ್ ನಿಂತ್ಕೊಂಡ್ರು ಅಂದ್ರೆ ಅದೊಂಥರ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ ಮೊದಲನೇ ಸ್ಥಾನದಲ್ಲಿರುವಂತ ನಾಯಕರವರು. ಅದರಿಂದ ಇಂಥ ಅವಹೇಳನಕಾರಿ ಮಾತಾಡಕ್ಕೆ ಇವ್ರಿಗೆ ಹಕ್ಕಿಲ್ಲ ಅಂತ ಹೇಳಿ